ರುಪೀಸ್ನ ಐಕೋನಿಯೋ Z10 ಲೈಟ್ ಈ ಬಜೆಟ್ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಯಾವ ರೀತಿ ಇದೆ ಅಂತ ಟೆಸ್ಟ್ ಮಾಡೋಣ ಬನ್ನಿ. ಸೊ ಈ ಸ್ಮಾರ್ಟ್ ಫೋನ್ ನ ರೇರ್ ಕ್ಯಾಮ್ರಾದಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೆ 1088 30 FPS ಶೂಟ್ ಮಾಡಬಹುದು. ನಾವು ಅದರಲ್ಲೇ ಶೂಟ್ ಮಾಡ್ತಾ ಇದೀವಿ. ಅಂಡ್ ನಾವು ಈ ಸ್ಮಾರ್ಟ್ ಫೋನ್ ನ ನನ್ನ ಮೈಕ್ ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಆಡಿಯೋ ಸಿಕ್ಕಾಪಟ್ಟೆ ಬ್ಯಾಡ್ ಆಗಿದೆ. ನಿಮಗೊಂದು ಸ್ಯಾಂಪಲ್ ತೋರಿಸ್ತೀನಿ, ಹೋಗಿ ನೋಡ್ಕೊ ಬನ್ನಿ. 10,000 ರುಪೀಸ್ ನ ಈ ಸ್ಮಾರ್ಟ್ ಫೋನ್ ಅಲ್ಲಿ ನಾವು ರೇರ್ ಕ್ಯಾಮ್ರಾದಲ್ಲೇ 1088 30 FPS ಇದೆ ಮ್ಯಾಕ್ಸಿಮಮ್. ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಬ್ಯಾಡ್ ಆಗಿದೆ ಕ್ಯಾಮ್ರಾ, ಆಡಿಯೋ ಕ್ವಾಲಿಟಿ. ಅದಕ್ಕೋಸ್ಕರ ಮೈಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಲೈಟ್ ನನ್ನ ಮೇಲ್ಗಡೆ ಇದೆ. ಸೊ ಇಲ್ಲಿಂದ ನಾನು ಲೈಟ್ ಇಲ್ದಿರೋ ಜಾಗಕ್ಕೆ ಹೋಗ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಡ್ರೆಸ್ ಕಲರ್ ಆಗಿರ್ಬೋದು, ನನ್ನ ಫೇಸ್ ಡೀಟೇಲಿಂಗ್ ಆಗಿರ್ಬೋದು, ನನ್ನ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಎಲ್ಲ ಕೂಡ ನೀವು ಚೆಕ್ ಮಾಡ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ. ಸೊ 10,000 ರುಪೀಸ್ ನ ಈ ಸ್ಮಾರ್ಟ್ ಫೋನ್ ಅಲ್ಲಿ ವಿಡಿಯೋಗ್ರಫಿ ವರ್ತ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಇದೊಂದು ಬಜೆಟ್ ಸೆಗ್ಮೆಂಟ್ ನ ಸ್ಮಾರ್ಟ್ ಫೋನು. 10,000 ರುಪೀಸ್ ನ ಕೊಟ್ಬಿಟ್ಟು ತುಂಬಾ ಜನ ಅದರಲ್ಲಿ ಫೋಟೋಸ್ ನ ವಿಡಿಯೋಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ಬರುತ್ತೆ ಕ್ಲಾರಿಟಿ ಎಲ್ಲ. ಸೊ ಈಗ ನಾವು ಈ 10,000 ರುಪೀಸ್ ನ ಸ್ಮಾರ್ಟ್ ಫೋನ್ ಅಲ್ಲಿ ಸ್ಟೇಬಿಲಿಟಿನ ಚೆಕ್ ಮಾಡೋಣ. ಸೊ ನಾನು ಈಗ ರನ್ ಮಾಡಿ ನೋಡ್ತೀನಿ. ಸೊ ರನ್ ಮಾಡಿದಾಗ ಈ 10,000 ರುಪೀಸ್ ನ ಬಜೆಟ್ ಸ್ಮಾರ್ಟ್ ಫೋನ್ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂತ ಚೆಕ್ ಮಾಡೋಣ. ಸೊ ನೋಡಿದ್ರಲ್ಲ, ಅಂದ್ರೆ ಬಜೆಟ್ ಸೆಗ್ಮೆಂಟ್ ಈ ಸ್ಮಾರ್ಟ್ ಫೋನ್ ಅಲ್ಲಿ ಸ್ಟೇಬಿಲಿಟಿ ಹೆಂಗಿದೆ ಅಂತ. ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ಹೈ ಎಂಡ್ ಸ್ಮಾರ್ಟ್ ಫೋನ್ ಗಳಲ್ಲಿ ಸ್ಟೇಬಿಲಿಟಿ ತುಂಬಾ ರೇರ್ ಆಗಿರುತ್ತೆ. ಅಂದ್ರೆ ಕೆಲವೊಂದ್ ಕಡೆ ಚೆನ್ನಾಗಿರುತ್ತೆ, ಕೆಲವೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಚೆನ್ನಾಗಿರಲ್ಲ. ಸೊ ಬಟ್ ಈ ಬಜೆಟ್ ಸೆಗ್ಮೆಂಟ್ ನ ಸ್ಮಾರ್ಟ್ ಫೋನ್ ಅಲ್ಲಿ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬಹುದು. ನೀವು ಯಾವ್ದೇ ಗಿಂಬಲ್ ನ ಟ್ರೈಪಾಡ್ ನ ಯೂಸ್ ಮಾಡಿಲ್ಲ ಅಂದ್ರೆ ಈ ರೀತಿ ಬರುತ್ತೆ. ಸೊ ಈ ಸ್ಮಾರ್ಟ್ ಫೋನ್ ನ ಫ್ರಂಟ್ ಕ್ಯಾಮ್ರಾದಲ್ಲಿ ಕೂಡ ನಾವು ರೇರ್ ಕ್ಯಾಮ್ರಾದಷ್ಟೇ 1088 30 FPS ಅಲ್ಲಿ ಅಷ್ಟೇ ಶೂಟ್ ಮಾಡಕ್ ಆಗೋದು. ಸೊ ನೀವು ರೇರ್ ಕ್ಯಾಮ್ರಾದ ಕ್ಲಾರಿಟಿ ಹೆಂಗಿದೆ ಅಂತ ಚೆಕ್ ಮಾಡಿದ್ರೆ, ಸೊ ನೀವು ಫ್ರಂಟ್ ಕ್ಯಾಮ್ರಾ ಕೂಡ ನೋಡ್ಕೊಳ್ಳಿ. ನನ್ನ ಬ್ಯಾಕ್ ಗ್ರೌಂಡ್ ಗ್ರೀನರಿ ಆಗಿರ್ಬೋದು, ನನ್ನ ಶರ್ಟ್ ಕಲರ್ ಆಗಿರ್ಬೋದು, ಎಲ್ಲ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಬರ್ತಾ ಇದೆ ಅಂತ. ಅಂಡ್ ಸ್ಟೇಬಿಲಿಟಿ ಕೂಡ ನೀವು ಚೆಕ್ ಮಾಡಿ ರೇರ್ ಕ್ಯಾಮ್ರಾಗೂ ಇದಕ್ಕೂ ಹೆಂಗಿದೆ ಅಂತ. ಸೊ ಇಲ್ಲೆಲ್ಲ ಫುಲ್ಲು ಸ್ವಲ್ಪ ಆಫ್ ಲೈಟ್ ಇದೆ, ಕತ್ಲೆ ಆಗ್ಬಿಟ್ಟಿದೆ. ಅಂದ್ರೆ ಕತ್ಲೆ ಆಗಿಲ್ಲ, ಕತ್ಲೆ ತರ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕ್ಯಾಮ್ರಾ ಕ್ಲಾರಿಟಿ ಯಾವ ರೀತಿ ಬರ್ತಾ ಇದೆ ಅಂತ. ಸೊ ನಾನು ವಾಕ್ ಮಾಡಿದಾಗ ಕೂಡ ನೀವು ಸ್ಟೇಬಿಲಿಟಿನ ಚೆಕ್ ಮಾಡ್ಬೋದು, ಈ ರೀತಿ ಬರುತ್ತೆ. ಸೊ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ಇಂಟರ್ಫೇಸ್ ಈ ರೀತಿ ಇದೆ. ಸೊ ನೀವು ಫೋಟೋ ಇಂಟರ್ಫೇಸ್ ಆಗಿರ್ಬೋದು, ಅಂದ್ರೆ ನೀವು ಇದರಲ್ಲಿ 1x ಮತ್ತೆ 2x ಅಲ್ಲಿ ಅಷ್ಟೇ ಫೋಟೋಸ್ ನ ತೊಗೊಳಕ್ಕಾಗೋದು. ಸೊ ಇದು 1x ಅಂಡ್ ಇದು 2x ಈ ರೀತಿ ಹೋಗುತ್ತೆ. ನನ್ಗೆ ಯಾಕೋ 1x ಅಲ್ಲಿ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ತಾ ಇಲ್ಲ, 2x ಅಲ್ಲಿ ಅಂತೂ ಈ ರೀತಿ ಇದೆ. ಅಂಡ್ ಇದ್ರಲ್ಲಿ ನಮಗೆ ಪೋರ್ಟ್ರೇಟ್ ಆಪ್ಷನ್ ಕೂಡ ಸಿಗುತ್ತೆ. ನಾವು ಪೋರ್ಟ್ರೇಟ್ ನ ಕ್ಲಿಕ್ ಮಾಡಿದಾಗ ನಮಗೆ ಪೋರ್ಟ್ರೇಟ್ ಅಲ್ಲಿ ಯಾವುದೇ ರೀತಿಯ ಝೂಮಿಂಗ್ ಆಪ್ಷನ್ ಸಿಗಲ್ಲ ನಮಗೆ. ಬಟ್ ಅಂದ್ರೆ ಮೇಲ್ಗಡೆ ಫಿಲ್ಟರ್ಸ್ ಆಪ್ಷನ್ ಮತ್ತೆ ಬ್ಲರ್ ಲೆವೆಲ್ ನ ಅಡ್ಜಸ್ಟ್ ಮಾಡೋದು ಎಲ್ಲ ಕೂಡ ಸಿಗುತ್ತೆ. ಬಟ್ ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ ನ ಕ್ಯಾಮ್ರಾ ನಂಗಂತೂ ಇಷ್ಟನೇ ಆಗ್ಲಿಲ್ಲ. ತುಂಬಾ ನೋಡಿ ಎಲ್ಲ ಗ್ರೀನರಿ ಎಲ್ಲ ಫೇಡ್ ಆಗಿರೋ ತರ ಇದೆ, ಈ ರೀತಿ ಬರುತ್ತೆ. ಅಂಡ್ ನಾವು ನೈಟ್ ಅಲ್ಲಿ ತಗೊಳಕ್ಕೆ ಕೂಡ ಆಪ್ಷನ್ ಇದೆ. ಅಂಡ್ ನೈಟ್ ಫೋಟೋಸ್ ಅಲ್ಲಿ ನಮಗೆ 1x ಮತ್ತೆ 2x ಅಂದ್ರೆ ಮ್ಯಾಕ್ಸಿಮಮ್ ನಾವು 10x ವರೆಗೂ ಹೋಗ್ಬೋದು, 10x ವರೆಗೂ ಝೂಮ್ ಮಾಡ್ಬೋದು. ಅದನ್ನ ಬಿಟ್ರೆ ಏನಿಲ್ಲ. ಅಂಡ್ ನಾವು ವಿಡಿಯೋಗೆ ಹೋದ್ರು ಕೂಡ ನಾವು ವಿಡಿಯೋದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಕ್ಸಿಮಮ್ ಅಂದ್ರೆ ನಾವು 1088 30 FPS ಅಲ್ಲಿ ಅಷ್ಟೇ ಶೂಟ್ ಮಾಡೋಕ್ಕಾಗೋದು. ಅದನ್ನ ಬಿಟ್ರೆ 720 ಇಲ್ಲಿ ಚೆಕ್ ಮಾಡ್ಬೋದು ನೀವು, ಇಷ್ಟೇ ರೆಸಲ್ಯೂಷನ್ ಇರೋದು. ಸೊ ಈ ರೀತಿ ಇದೆ. ಸೊ ವಿಡಿಯೋದಲ್ಲಿ ನಾವು 1x ಮತ್ತೆ 2x ಅಲ್ಲಿ ತಗೋಬಹುದು. ಸೊ ಅದನ್ನ ಬಿಟ್ರೆ ನಾವು ಇಲ್ಲಿ ಮೋರ್ ಅಂತ ಇದೆಯಲ್ಲ, ಮೋರ್ ಅನ್ನ ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ಸ್, ಪ್ರೋ ಮತ್ತೆ ಟೈಮ್ ಲ್ಯಾಪ್ಸ್ ಈ ರೀತಿ ಆಪ್ಷನ್ ಎಲ್ಲ ಸಿಗುತ್ತೆ ನಮ್ಗೆ. ಸೊ ಫ್ರಂಟ್ ಕ್ಯಾಮ್ರಾದ ಇಂಟರ್ಫೇಸ್ ಈ ರೀತಿ ಇದೆ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಈ ಸ್ಮಾರ್ಟ್ ಫೋನ್ ನ ಆಡಿಯೋ ಕ್ವಾಲಿಟಿ ಸಿಕ್ಕಾಪಟ್ಟೆ ಬ್ಯಾಡ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಮೈಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದು ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ, 2x ಫೋಟೋ ಆ್ಯಂಡ್ ಇದು ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ ಪೋರ್ಟ್ರೇಟ್ ಫೋಟೋ ಆ್ಯಂಡ್ ಇದು ಫ್ರಂಟ್ ಕ್ಯಾಮ್ರಾದ ನಾರ್ಮಲ್ ಸೆಲ್ಫಿ ಆ್ಯಂಡ್ ಇದು ಪೋರ್ಟ್ರೇಟ್ ಸೆಲ್ಫಿ. ಇದು ಲೋ ಲೈಟಲ್ಲಿ ರೇರ್ ಕ್ಯಾಮ್ರಾದಲ್ಲಿ ತೊಗೊಂಡಿರುವಂಥ 1x ಫೋಟೋ, 2x ಫೋಟೋ ಆ್ಯಂಡ್ ಇದು ಪೋರ್ಟ್ರೇಟ್ ಫೋಟೋ. ಆ್ಯಂಡ್ ಇದು ರೇರ್ ಕ್ಯಾಮ್ರಾದಲ್ಲಿ ಫುಲ್ ಡಾರ್ಕ್ ಇರುವಂಥ ಟೈಮಲ್ಲಿ ಫ್ಲ್ಯಾಶ್ನ ಆನ್ ಮಾಡಿ ತೊಗೊಂಡಿರುವಂಥ 1x ಫೋಟೋ, 2x ಫೋಟೋ ಆ್ಯಂಡ್ ಪೋರ್ಟ್ರೇಟ್ ಫೋಟೋ. ಆ್ಯಂಡ್ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಲೋ ಲೈಟಲ್ಲಿ ತೊಗೊಂಡಿರುವಂಥ ನಾರ್ಮಲ್ ಸೆಲ್ಫಿ ಆ್ಯಂಡ್ ಪೋರ್ಟ್ರೇಟ್ ಸೆಲ್ಫಿ. ಆ್ಯಂಡ್ ಇದು ಫುಲ್ ಲೋ ಲೈಟಲ್ಲಿ ಫ್ರಂಟ್ ಕ್ಯಾಮ್ರಾದ ಫ್ಲ್ಯಾಶ್ನ ಆನ್ ಮಾಡಿ ತೊಗೊಂಡಿರುವಂಥ ನಾರ್ಮಲ್ ಸೆಲ್ಫಿ ಆ್ಯಂಡ್ ಪೋರ್ಟ್ರೇಟ್ ಸೆಲ್ಫಿ. ಸೊ ಈ ಸ್ಮಾರ್ಟ್ ಫೋನ್ ಲೋ ಲೈಟ್ ವಿಡಿಯೋಗ್ರಫಿ ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡೋಣ. ಡೇ ಲೈಟ್ ಅಲ್ಲಿ ನಾವು ಟೆಸ್ಟ್ ಮಾಡಿದಾಗ ನಂಗಂತೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಸೊ ಲೋ ಲೈಟ್ ಅಲ್ಲಿ ಟೆಸ್ಟ್ ಮಾಡೋಣ. ಈಗ ನನ್ನ ಆಪೋಸಿಟ್ ಸ್ವಲ್ಪ ಲೈಟ್ ಇದೆ. ಸೊ ನಾನು ಲೈಟ್ ಇರುವಂತ ಜಾಗದಿಂದ ಫುಲ್ ಕತ್ಲೆ ಇರುವಂತ ಡಾರ್ಕ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅಂಡ್ ಬನ್ನಿ ಟೆಸ್ಟ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಸೊ ಅಂದ್ರೆ ಹೋಪ್ ಡೇ ಲೈಟ್ ಅಲ್ಲೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಇಲ್ಲೂ ಕೂಡ ಚೆನ್ನಾಗಿ ಬರಲ್ಲ.
ಸೊ ಈ ರೀತಿ ಬರುತ್ತೆ. ಸೊ ಈಗ ಫುಲ್ ಕತ್ಲೆ ಇರುವಂತ ಜಾಗದಲ್ಲಿ ಫ್ಲಾಶ್ ನ ಆನ್ ಮಾಡಿ ನಾವು ವಿಡಿಯೋನ ತಗೋತಾ ಇದೀವಿ. ಸೊ ನೀವು ಡಿಫ್ರೆನ್ಸ್ ನ ಅಬ್ಸರ್ವ್ ಮಾಡ್ಬೋದು, ವಿತ್ ಫ್ಲಾಶ್ ವಿತೌಟ್ ಫ್ಲಾಶ್ ಯಾವ ರೀತಿ ಬರುತ್ತೆ ಅಂತ. ಸೊ ಫ್ರಂಟ್ ಕ್ಯಾಮ್ರಾ ಟೆಸ್ಟ್ ನ ಕೂಡ ಮಾಡೋಣ. ಇಲ್ಲಿ ನನ್ನ ಎದುರುಗಡೆನೆ ಲೈಟ್ ಇದೆ. ಸೊ ನಾನು ಲೈಟ್ ಇರುವಂತ ಜಾಗ ಇಂದ ಫುಲ್ ಕತ್ಲೆ ಇರುವಂತ ಜಾಗಕ್ಕೆ ಹೋಗ್ತಾ ಇದೀನಿ. ಇದು ನಮ್ಮ ಪಾರ್ಕಿಂಗ್ ಏರಿಯಾ. ಸೊ ನಾನು ಕತ್ಲೆ ಇರುವಂತ ಜಾಗಕ್ಕೆ ಬರ್ತಿದ್ದಂಗೆ ಫ್ಲಾಶ್ ಆನ್ ಆಗ್ಬಿಟ್ಟಿದೆ. ಸೊ ನಾನು ಫ್ಲಾಶ್ ನ ಆಫ್ ಮಾಡಿದೆ ಈಗ. ಸೊ ನೋಡೋಣ, ಇಲ್ಲೆಲ್ಲ ಫುಲ್ ಕತ್ಲೆನೇ ಇದೆ. ಯಾವ ರೀತಿ ಕ್ಯಾಮ್ರಾ ಕ್ಲಾರಿಟಿ ಬರ್ತಾ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ನಾನು ಫ್ಲಾಶ್ ನ ಆನ್ ಮಾಡ್ತೀನಿ ಈಗ. ಸೊ ಫ್ಲಾಶ್ ನ ಆನ್ ಮಾಡಿದಾಗ ಈ ರೀತಿ ಕ್ಯಾಮ್ರಾ ಕ್ಲಾರಿಟಿ ಬರ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಜಸ್ಟ್ 10,000 ರೂಪಾಯಿಯ ಈ ಬಜೆಟ್ ಸ್ಮಾರ್ಟ್ಫೋನ್ ನ ಕ್ಯಾಮ್ರಾ ಯಾವ ರೀತಿ ಇದೆ ಅಂತ. ನನಗಂತೂ ಪರ್ಸ್ನಲಿ ಫೋಟೋನು ಇಷ್ಟ ಆಗಲಿಲ್ಲ, ವಿಡಿಯೋನು ಇಷ್ಟ ಆಗಲಿಲ್ಲ. ಲೋ ಲೈಟಲ್ಲೂ ಇಷ್ಟ ಆಗಿಲ್ಲ, ಡೇ ಲೈಟಲ್ಲೂ ಇಷ್ಟ ಆಗಿಲ್ಲ. ನೋಡೋಕ್ಕೆ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ, ಒಳ್ಳೊಳ್ಳೆ ಫೀಚರ್ಸ್ ಇದೆ, ಆದರೆ ಕ್ಯಾಮ್ರಾ ಅಂತೂ ಚೆನ್ನಾಗಿಲ್ಲ. ನೀವು 10,000 ರೂಪಾಯಿ ಕೊಟ್ಟು ಈ ಸ್ಮಾರ್ಟ್ಫೋನ್ನ ತಗೋತೀರಾ ಅಂದರೆ ಸೊ ಡೀಸೆಂಟಾಗಿ ಒಂಚೂರು ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡ್ತೀವಿ, ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ. ಬಟ್ ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಯಾರಿಗೂ ರೆಕಮೆಂಡ್ ಮಾಡಬಾರ್ದು. ಸೊ ಬಟ್ ನನಗಂತೂ ಯಾವುದೂ ಇಷ್ಟ ಆಗಲಿಲ್ಲ, ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ. ನಿಮಗೆ ಇಷ್ಟ ಆಯ್ತಾ ಇಲ್ವಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಆ್ಯಂಡ್ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಗಿಜ್ಬೋರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.